ನಿಮಗೇನು ಬೇಕು? ಆರೋಗ್ಯ ಬೇಕಾ? ಹಣ ಬೇಕಾ? ನೆಮ್ಮದಿ ಬೇಕಾ? ಐಶ್ವರ್ಯ ಬೇಕಾ? ಆಸ್ತಿ ಬೇಕಾ? ಅಂತಸ್ತು ಬೇಕಾ? ಸಂತೋಷ ಬೇಕಾ? ಎಲ್ಲವನ್ನು ಕೊಡುವಂಥದ್ದು. ಹೀಗೆ ಹೇಳ್ತಾ ಹೋದರೆ ಇನ್ನೂ ಬೆಳೀತಾ ಹೋಗುತ್ತೆ. ಆಗ ನೀವು ಮಾಡುವಂಥ ಎಲ್ಲವೂ ಕೆಲಸವೂ ಕೂಡ ವಿಜಯವೇ ವಿಜಯವೇ. ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಷಯ ಮುದ್ರೆಯ ಅತ್ಯುತ್ತಮವಾದ ಒಂದು ಭಾಗ ಅಂತ ಹೇಳ್ಬೋದು. ಪ್ರತಿಯೊಂದು ಮುದ್ರೆಗಳು ಕೂಡ ಉತ್ತಮವಾದ ಮುದ್ರೆಗಳು, ಆದರೆ ಒಂದು ಸುಲಭವಾಗಿ ಬರುವಂಥದ್ದು ಇದ್ದಾಗ ಒಂದು ವಿಶೇಷವನ್ನು ತಂದುಕೊಡುತ್ತೆ. ಕ್ಲಿಷ್ಟ ಇಲ್ಲದೆ ಇರುವಂಥ ಎಷ್ಟೋ ಮುದ್ರೆಗಳನ್ನು ಈಗಾಗಲೇ ಹೇಳಿರುವಂಥದ್ದು, ಅದನ್ನು ನೀವು ಅನುಭವಿಸಿದ್ದೀರಿ. ಅದರ ಲಾಭಗಳನ್ನು ಕೂಡ ಪಡೆದಿರುವಂಥದ್ದು ಅಷ್ಟೇ ಸತ್ಯವಾದ ಒಂದು ಸಂಗತಿ. ಇಂದಿನ ಮುದ್ರೆ ಪವರ್ಫುಲ್ ಅಂತ ಹೇಳ್ಬೋದು. ನಿಮಗೇನು ಬೇಕು? ಆರೋಗ್ಯ ಬೇಕಾ? ಹಣ ಬೇಕಾ? ಐಶ್ವರ್ಯ ಬೇಕಾ? ಆಸ್ತಿ ಬೇಕಾ? ಅಂತಸ್ತು ಬೇಕಾ? ನೆಮ್ಮದಿ ಬೇಕಾ? ಸಂತೋಷ ಬೇಕಾ? ಎಲ್ಲವನ್ನು ಕೊಡುವಂಥದ್ದು. ಹೀಗೆ ಹೇಳ್ತಾ ಹೋದರೆ ಇನ್ನೂ ಬೆಳೀತಾ ಹೋಗುತ್ತೆ. ಈ ಮುದ್ರೆ ಹೆಸರು ರಾಮಮುದ್ರಾ. ಎಲ್ಲಿ ಇದು ಪ್ರಚಲಿತ ಇಲ್ಲ. ಈ ಮುದ್ರ ಸರಳ ಮುದ್ರ. ಈ ರಾಮ ಮುದ್ರೆಯ ಜೊತೆಯಲ್ಲಿ ನೀವು ಸುಲಭವಾಗಿರುವಂಥ ರಾಮ ಮಂತ್ರವನ್ನು ಕೂಡ ಹಾಗೆ ಹೇಳ್ತೀನಿ. ನೀವು ಅದನ್ನು ದಿನನಿತ್ಯ ಸ್ನಾನಾದಿಗಳನ್ನು ಮಾಡಿ 10 ರಿಂದ 15 ನಿಮಿಷಗಳ ಕಾಲ ಈ ಮುದ್ರೆಯ ಜೊತೆಯಲ್ಲಿ ಜಪ ಮಾಡಿ ನಿಮಗೆಲ್ಲವೂ ಕೂಡ ದೊರಕಿಸಿಕೊಡುವಂಥದ್ದು ಈ ರಾಮ ಮಂತ್ರ ಮತ್ತು ರಾಮ ಮುದ್ರ. ಈ ರಾಮ ಮುದ್ರೆಯನ್ನು ಮಾಡುವುದು ಹೇಗೆ ಎನ್ನುವಂಥದ್ದನ್ನು ನೋಡುವ. 2 ಕೈಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹಿಡಿಯುವಂಥದ್ದು. ಸುಖಾಸನದಲ್ಲಿ ಕುಳಿತು ಮಾಡಬಹುದು, ಇಲ್ಲದಿದ್ದರೆ ಚೇರಲ್ಲಿ ಕುಳಿತು ಕೂಡ ನೀವು ಮಾಡಬಹುದು, ತೊಂದರೆ ಏನೂ ಇಲ್ಲ. ಆದರೆ ಸ್ನಾನಾದಿಗಳು ಕಂಪಲ್ಸರಿ ಆಗಿರಬೇಕು. ಶುಚಿತ್ವದಿಂದ, ಶುದ್ಧ ಮನಸ್ಸಿನಿಂದ, ಭಕ್ತಿಯಿಂದ ಮಾಡಬೇಕು. ಅಂದಾಗ ನಿಮಗೆ ಎಲ್ಲವೂ ಕೂಡ ದೊರಕಿಸಿಕೊಡುತ್ತೆ. ಆದರೆ ನಂಬಿಕೆ ಎನ್ನುವಂತಹ ಮಹಾ ಬೀಜವನ್ನು ಮೊದಲು ಬಿತ್ತಬೇಕು. ಇದರಲ್ಲಿ ಅನುಮಾನಗಳು ಎಂದೂ ಕೂಡ ಇರಬಾರ್ದು. ಬನ್ನಿ, ಈಗ ಮುದ್ರೆಯನ್ನು ನೋಡುವ. ಈ ಕೈನ ಈ ರೀತಿ ತರಬೇಕು, ಸ್ವಲ್ಪ ಕರ್ವ್ ಬೆಂಡ್ ಮಾಡಬೇಕು. ಈ ಗೆರೆಯ ಭಾಗಕ್ಕೆ ಈ ಬೆಟ್ಟು ಈ ಥರ ಟಚ್ ಆಗಬೇಕು, ಈ ರೀತಿ ಇಟ್ಕೋಬೇಕು. ಈ ಬೆಟ್ಟು ಈ ಥರ ಸರಳತೆಯಿಂದಿರಬೇಕು. ಇದನ್ನು ಈ ರೀತಿ ಹಿಡಿದು ನೀವು ನಿಮ್ಮ ಮಧ್ಯದ ಭಾಗಕ್ಕೆ, ಎದೆಯ ಈ ಮಧ್ಯ ಭಾಗ ಏನಿದೆಯಲ್ಲ, ಈ ಭಾಗಕ್ಕೆ ನಿಮ್ಮ ಕೈ ಇರಬೇಕು. ಇನ್ನೊಂದು ಕೈ ಕೆಳಮುಖವಾಗಿ ಈ ರೀತಿ ಇರಬೇಕು. 2 ಕೈಗಳು ಇದೇ ರೀತಿ ಇರುತ್ತೆ. ಬಲಗೈ ನಿಮ್ಮ ಎದೆಯ ಮಧ್ಯ ಭಾಗಕ್ಕೆ ಇರಬೇಕು, ಎಡಗೈ ಕೆಳಗಡೆ ಈ ರೀತಿ ಇರಬೇಕು. ಇದುವೇ ರಾಮ ಮುದ್ರಾ. ಈ ಮುದ್ರೆಯನ್ನು ಹಿಡಿದು ಸರಳತೆ ಇರುವಂಥ ರಾಮ ಮಂತ್ರವನ್ನು ಜಪ ಮಾಡಬಹುದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ನಿಧಾನಕ್ಕೆ ಬೇಕಾದ್ರೆ ಹೇಳ್ಕೊಳ್ಳಿ. ನಿಮಗೆ ಅನುಕೂಲಕರ ಯಾವ ರೀತಿ ಅನಿಸುತ್ತೋ ಆ ರೀತಿ ಬೇಕಾದ್ರೆ ಹೇಳ್ಕೊಳ್ಳಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ರೀತಿ 10 ರಿಂದ 15 ನಿಮಿಷಗಳ ಕಾಲ ನೀವು ಮಾಡಿ ನೋಡಿ. ನಿಮ್ಮಲ್ಲಿ ಶಾಂತಿ ಮನೆ ಮಾಡುತ್ತೆ. ನಿಮ್ಮ ಮನೆಯಲ್ಲಿ ಸಂತೋಷ ತುಂಬಿ ತುಳುಕುತ್ತೆ. ಆರ್ಥಿಕವಾಗಿ ಏನಾದರೂ ಹಿಂದೆ ಇದ್ದಲ್ಲಿ ಅದನ್ನು ಕೂಡ ಮೇಲೆ ಎತ್ತುವಂಥ ಕೆಲಸ ದಿನೇ ಮೇಲಕ್ಕೆ ಹೇರುತ್ತೆ. ಆರೋಗ್ಯದ ಸಮಸ್ಯೆಗಳು ಏನಾದರೂ ಇದ್ದರೂ ಕೂಡ ಅದನ್ನು ಕೂಡ ನಿವಾರಣೆ ಮಾಡುತ್ತೆ. ಈ ರಾಮಮುದ್ರಾ ಮತ್ತು ರಾಮ ಮಂತ್ರ ಜಪ ಮಾಡುವುದರಿಂದ ನಿಮಗೆ ಎಲ್ಲಿಲ್ಲದ ಸಂತೋಷ ಸಿಗುತ್ತೆ. ಮುಖ್ಯವಾಗಿ
ಹೊಸ ಬಿಸ್ನೆಸ್ ಪ್ರಾರಂಭ ಮಾಡಬೇಕಂತಿರ್ತಾರೆ, ಈಗಾಗಲೇ ಕೆಲವರು ಮಾಡಿರ್ತಾರೆ, ಅದರಲ್ಲಿ ಏರುಪೇರು ಇರುತ್ತೆ, ನಮ್ಮ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಗೊಂದಲ ಇರುತ್ತೆ. ಅಂಥವರು ಕೂಡ ಸರಳತೆಯಿಂದ, ಸೂಕ್ಷ್ಮತೆಯಿಂದ, ಭಕ್ತಿಯಿಂದ, ಭಾವನೆಯಿಂದ, ನಂಬಿಕೆಯಿಂದ ಇದನ್ನು ಮಾಡಿ ನೋಡಿ. ಅದರ ಅದ್ಭುತ ನೀವೇ ಹೇಳ್ತೀರಿ ವಾಪಸ್ಸಾಗಿ. ಎಲ್ಲಿಲ್ಲದ ಸಂತೋಷ ನಿಮಗೆ ಮನೆ ಮಾಡುತ್ತೆ. ಸಂತೋಷ ಯಾವಾಗ ನಿಮ್ಮಲ್ಲಿ ಮನೆ ಮಾಡುತ್ತೋ ಆಗ ನೀವು ಮಾಡುವಂಥ ಎಲ್ಲವೂ ಕೆಲಸವೂ ಕೂಡ ವಿಜಯವೇ. ವಿಜಯ ಬೇಕು ಎನ್ನುವಂಥವರು ಸತತವಾಗಿ ಭಕ್ತಿಪರವಶವಾಗಿ ನಿಧಾನಗತಿಯಲ್ಲಿ ಶಾಂತ ಮನಸ್ಕರಾಗಿ ದಿನಾಲೂ ಅಭ್ಯಾಸ ಮಾಡಿ. ಎಷ್ಟು ದಿನ ಮಾಡಬೇಕು ಅಂತ ಕೇಳಬೇಡಿ ಯಾವುದೇ ಕಾರಣಕ್ಕೂ. ಇದು ದಿನನಿತ್ಯ ಒಳ್ಳೆಯ ವಿಚಾರಗಳು ದಿನನಿತ್ಯ ಮಾಡಿದಾಗ ಮತ್ತಷ್ಟು ಮಗದಷ್ಟು ನಿಮಗೆ ಆದಾಯದಲ್ಲಿ ಲಾಭ ಬರುತ್ತೆ, ಆರೋಗ್ಯದಲ್ಲಿ ನವಚೈತನ್ಯ ಬರುತ್ತೆ ಅಲ್ವೇ. ನಿಮ್ಮ ಮನೆಯ ಕುಟುಂಬ ಕಲಹಗಳು ಏನಾದರೂ ಇದ್ದರೂ ಕೂಡ ಅವು ತನ್ನಷ್ಟಕ್ಕೆ ತಾನೇ ಯಾವ ರೀತಿ ಮಾಯ ಆಗುತ್ತೋ ಗೊತ್ತಿಲ್ಲ, ಮಾಯಾಗಿ ಹೋಗುತ್ತೆ. ನಾನು ಆಗಲೇ ಹೇಳಿಬಿಟ್ಟಿದ್ದೀನಿ, ಸಂತೋಷ ಎಷ್ಟು ಚೆನ್ನಾಗಿದೆ ನೋಡಿ. ಸಂತೋಷ ಕೇಳೋದಕ್ಕೆ ಒಂದು ರೀತಿ ತೃಪ್ತಿಕರ ಆಗುತ್ತೆ. ಶಾಂತಿ ನೋಡಿ, ಏನೆಲ್ಲ ಬೇಕು ನಿಮಗೆ ಸಿಗ್ತಾ ಬರುತ್ತೆ. ಆದರೆ ಇಲ್ಲಿ ನಂಬಿಕೆ ಎನ್ನುವಂತಹ ಮಹಾಬೀಜ ಅತ್ಯಂತ ಅವಶ್ಯವಾಗಿ ಬೇಕೇ ಬೇಕು. ಈಗಾಗಲೇ ಎಷ್ಟೋ ಮುದ್ರೆಗಳು, ಎಷ್ಟೋ ಮಂತ್ರಗಳನ್ನು ಕೂಡ ಹೇಳಿದ್ದೀನಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಮಂತ್ರಗಳು, ಮುದ್ರೆಗಳು ಸಹಾಯ ಆಗ್ತಾ ಇರುತ್ತೆ. ಅದನ್ನು ನಿಮಗೆ ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನವನ್ನು ತೃಪ್ತಿಕರವಾಗಿಸಿ. ಭಕ್ತಿಯಿಂದ ತೃಪ್ತಿಕರ ಯಾವಾಗ ನಿಮಗೆ ಆಗುತ್ತೆ ಆಗ ನಿಮ್ಮಲ್ಲಿ ನಕಾರಾತ್ಮಕ ಧೋರಣೆ ಹೊರ ಹೋಗುತ್ತೆ, ಸಕಾರಾತ್ಮಕ ಹೆಚ್ಚಾಗುತ್ತೆ ಅಲ್ವೇ. ಈಗ ಮುಂದಿನ ಸಂಚಿಕೆಯಲ್ಲಿ ಸಿಗೋಣವೇ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ಆದರೆ ಬೇಗ ಮಲಗಿ ಬೇಗ ಹೇಳುವಂಥ ಸೂತ್ರವನ್ನು ಅನುಸರಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.